ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಹೀರೆಕಾಯಿ ರೈಸ್ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ತಾ ಇದ್ದೀನಿ ಅಂತ ನೋಡಿ. ಈ ಮರದಲ್ಲಿ ಎಲ್ಲ ಜೋಡಿಸಿದ್ದೀನಿ. ಇದನ್ನ ಇವಾಗ ಎಷ್ಟೆಷ್ಟು ಪ್ರಮಾಣದಲ್ಲಿ ನಾನು ತಗೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಎಳೆದಾಗಿರೋ ಹೀರೆಕಾಯಿ 2 ತಗೊಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಒಂದ್ 2 ದೊಡ್ಡ ಚಮಚ, 2-3 ಚಮಚ ಬೇಕಾಗುತ್ತೆ ಆಯಿಲ್, ಅಂದ್ರೆ ಒಂದು 50 ಗ್ರಾಮ್ಗಿಂತ ಕಡಿಮೆ ಬೇಕಾಗುತ್ತೆ. ಜೀರಿಗೆ ಒಂದ್ 2 ಚಮಚ ನೋಡಿ. ನಾನು ಇದು ಐಸ್ ಕ್ರೀಮ್ ಚಮಚ ಇಟ್ಕೊಂಡಿದ್ದೀನಿ. ನಾನು ಇದರಲ್ಲಿ 2 ಚಮಚ ಹಾಕ್ತೀನಿ. ಅರಿಶಿನ ಚಿಟಿಕೆ, ಅಂದ್ರೆ ಒಂದ್ ಸ್ವಲ್ಪ ಹಾಕ್ಬಹುದು. ಈ ಚಮಚದಲ್ಲೇ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ನೋಡ್ಕೊಂಡು ಹಾಕ್ಬೇಕಾಗುತ್ತೆ ನೋಡಿ. ನಾನು ಮೀಡಿಯಂ ಗಾತ್ರದ 3 ಟೊಮೊಟೊ ತಗೊಂಡಿದ್ದೀನಿ, 1 ಈರುಳ್ಳಿ ತಗೊಂಡಿದ್ದೀನಿ, 1 ದಪ್ಪ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ಯಾವುದನ್ನು ತೊಳೆದಿಲ್ಲ, ನಾನು ತೊಳೆದು ನೀಟಾಗಿ ಹೆಚ್ಕೋಬೇಕು. ಹೆಚ್ಚಿದ್ದನ್ನ ತೋರಿಸ್ತೀನಿ ನೋಡಿ. 1 ದಪ್ಪ ಮೆಣಸಿನ್ಕಾಯಿ ಕೆಂಪು ಕಲರ್ ತಗೊಂಡಿದ್ದೀನಿ, ಗ್ರೀನ್ ಬೇಕಾದ್ರೂ ತಗೋಬಹುದು. ಹಸಿರು ಮೆಣಸಿನ್ಕಾಯಿ ನಾನು 8-10 ತಗೊಂಡಿದ್ದೀನಿ. ಅದರಲ್ಲಿ 5-6 ಬೇಕಾದ್ರೂ ಹಾಕ್ಬೋದು, 8-10 ಬೇಕಾದ್ರೂ ಹಾಕ್ಬೋದು. ಖಾರ ಬೇಕಾದ್ರೆ 8-10 ಹಾಕ್ರಿ, ಇಲ್ಲಾಂದ್ರೆ 5-6 ಹಾಕ್ರಿ. ಕೆಲವೊಂದು ಮೆಣಸಿನ್ಕಾಯಿ ತುಂಬಾ ಖಾರ ಇರುತ್ತೆ ನೋಡಿ. ನಾನು ಈ ಒಂದು 10 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಇಷ್ಟು ಶುಂಠಿ ತಗೊಂಡಿದ್ದೀನಿ. ಇದೆಲ್ಲ ತೊಳೆದು ಇದ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು MTRದು ಬಿರಿಯಾನಿ ಮಸಾಲ ಚಿಕ್ಕ ಪ್ಯಾಕೆಟ್ ತಗೊಂಬಂದಿದ್ದೀನಿ. ಇದ್ರಲ್ಲಿ 1 ಸ್ಪೂನ್ ಬಳಸ್ತೀನಿ. ಈಗ ನೋಡಿ, ಇಂಡಿಯನ್ ಗೇಟ್ ಬಾಸುಮತಿ ರೈಸ್ ತಗೊಂಬಂದಿದ್ದೀನಿ. ಅದ್ರ ಅಳತೆ ಏನು ಅಂತಂದ್ರೆ, ನಾನು ಯಾವಾಗ್ಲೂ ಇದ್ರಲ್ಲಿ 1 ಬಟ್ಲು ಅಂತ ತಗೊಳ್ತೀನಿ. ಸಾಧಾರಣ ಒಂದು 100 ಗ್ರಾಮ್ ಹಿಡಿಬಹುದು. ಇದರಲ್ಲಿ 100 ಗ್ರಾಮ್ ಹಿಡಿಯುತ್ತೆ ನೋಡಿ. ಇದರಲ್ಲಿ 2 ಹಾಕಿದ್ದೀನಿ. ಟೋಟಲಿ 200 ಗ್ರಾಮ್. ಇದ್ರಲ್ಲಿ 1 ಬಟ್ಲು ಅಂದ್ರೆ 200 ಗ್ರಾಮ್ ಅಳತೆ ನೋಡಿ. ಹೀರೆಕಾಯಿನಲ್ಲಿ ಆಲ್ಮೋಸ್ಟ್ ಹಸಿರು ಸಿಪ್ಪೆನೆಲ್ಲ ತೆಗ್ದಿದ್ದೀನಿ. ಹಸಿರು ಸಿಪ್ಪೆ ತೆಗೆದ್ರು ಕೂಡ ಇದು ದಪ್ಪ ತೆಗ್ದಿಲ್ಲ, ತೆಳುಗ್ ಮಾತ್ರ ತೆಗ್ದಿದ್ದೀನಿ. ಚಟ್ನಿಗೆ ನಾನು ಸಿಪ್ಪೆ ಎರ್ದಿದ್ನಲ್ಲ, ಆ ರೀತಿ ಎರ್ದಿಲ್ಲ ನೋಡಿ. ಇದೆಷ್ಟು ವೇಸ್ಟ್ ಆಗುತ್ತೆ ನೋಡಿ. ಈ ತರನೇ ಎರ್ಕೊಳ್ಳಿ, ಯಾಕೆಂದ್ರೆ ಇದು ಅನ್ನಕ್ಕೆ ಹಾಕೋದಲ್ಲ, ಅದಕ್ಕೆ. ನಾನು ಇದರಲ್ಲಿ ಅಕ್ಕಿ ತಗೊಂಡಿದ್ದೀನಿ. ಅದೇ ಪ್ರಮಾಣದಲ್ಲಿ 2 ನೀರು ಹಾಕ್ತಾ ಇದ್ದೀನಿ ಕುಕ್ಕರಿಗೆ. ಈ 2 ನೀರಿಗೆ ನೋಡಿ, ಬಾಸುಮತಿ ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೀನಿ. ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನೀರನ್ನೆಲ್ಲ ಸೋರಿಸಿ ಹಾಕ್ಬೇಕು. 2 ನೀರಿಗೆ ಕರೆಕ್ಟ್ ಆಗುತ್ತೆ, ಉದುದ್ರಾಗಿ ಅನ್ನ ಆಗುತ್ತೆ. 3 ವಿಷಲ್ ಬರೆಸಿ ಅನ್ನ ಮಾಡ್ಕೋತಾ ಇದ್ದೀನಿ ಮೊದಲಿಗೆ. ಈಗ ನಾನು ಜಾರಿಗೆ ಹಸಿರು ಮೆಣಸಿನ್ಕಾಯಿ ಮತ್ತೆ ಸಿಪ್ಪೆ ಸುಲ್ದಿಟ್ಟ ಬೆಳ್ಳುಳ್ಳಿ ನೋಡಿ, ಇಷ್ಟು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿಗೆ ಸಮನಾಗಿ ನಾನು ಅದರ 1/3 ಭಾಗ ಇಷ್ಟು ಶುಂಠಿನ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕೊಂಡು ತರ್ತರಿಯಾಗಿ ರುಬ್ಕೋತಾ ಇದ್ದೀನಿ ನೋಡಿ. ಇದನ್ನ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಸಾಕಿದು ನೋಡಿ. ಕುಕ್ಕರ್ 3 ವಿಷಲ್ ಬರೆಸ್ತಾ ಇದ್ದೀನಿ. ಇದು ನೋಡಿ 3 ವಿಷಲ್ ಆಯ್ತು. ಈಗ ಆಫ್ ಮಾಡ್ತಾ ಇದ್ದೀನಿ ನೋಡಿ. ನಾನೀಗ ಟೊಮೊಟೊ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಹೀರೆಕಾಯಿ ಕೂಡ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಈರುಳ್ಳಿ ಕೂಡ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇದು ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಪ್ರೆಷರ್ ಇಳ್ದಿದೆ. ಅನ್ನ ಕೂಡ ತುಂಬಾ ಚೆನ್ನಾಗಾಗಿದೆ, ಬಾಸುಮತಿ ರೈಸು. ಈಗ ನಾವು ಇದನ್ನ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನೋಡಿ. ಇವಾಗ ಪ್ಯಾನ್ ಇಟ್ಟಿದ್ದೀನಿ ನಾನು. ಈಗ ಎಣ್ಣೆ ಹಾಕ್ತಾ ಇದ್ದೀನಿ, ಜೀರಿಗೆ ಹಾಕ್ತಾ ಇದ್ದೀನಿ, ಜೀರಿಗೆನ ನಾನು ಸಿಡಿಸ್ಬಿಟ್ಟು ಚಟಪಟ ಅಂತ ಅಂದ್ಮೇಲೆ ಇದು ಸೌಂಡ್ ಬರಲ್ಲ, ಹಾಗೆ ಸಿಡಿತಾ ಇದೆ ನೋಡಿ. ಈಗ ನಾನು ಇದು ರುಬ್ಬಿದ ಮಿಶ್ರಣ ಇದನ್ನ ಹಾಕ್ತಾ ಇದ್ದೀನಿ. ಈಗ ನೋಡಿ, ಉದ್ದುದ್ದ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ.
ಈರುಳ್ಳಿ ಒಂದು ಸ್ವಲ್ಪ ಕೆಂಪುಗಾಗೋವರೆಗೂ ಒಂದು ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡು ಮಾಡ್ಕೋಬೇಕು. ನೋಡಿ ಈರುಳ್ಳಿ ಸ್ವಲ್ಪ ಆಗಿದೆ. ಈಗ ನಾನು ಸಣ್ಣಗೆ ಹೆಚ್ಚಿದ ಟೊಮೊಟೊನ ಹಾಕ್ತಾ ಇದ್ದೀನಿ. ಇದನ್ನಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನವಾಗಿ ಸಮಾಧಾನವಾಗಿ ಮಾಡಬೇಕು. ನೋಡಿ ಇದು ಒಂದು ಸ್ವಲ್ಪ ಮಾಗಿದೆ. ಈಗ ನಾನು ದಪ್ಪ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಉದ್ದುದ್ದ ಹೆಚ್ಕೊಂಡಿರೋ ಹೀರೆಕಾಯಿ ಕೂಡ ಹಾಕ್ತಾ ಇದ್ದೀನಿ. ದಪ್ಪ ಮೆಣಸಿನ್ಕಾಯಿ, ಹೀರೆಕಾಯಿ ಮತ್ತು ಒಂದು ಸ್ವಲ್ಪ ಬೆಂದಿರೋ ಈರುಳ್ಳಿ, ಟೊಮೊಟೊ ಅದೆಲ್ಲ ಚೆನ್ನಾಗಿ ಬೇಯೋವರೆಗೂ ಹುರಿಬೇಕು. ನಾವು ನೀರು ಹಾಕಿ ಬೇಯಿಸಬಾರ್ದು. ಇದೇ ಒಗ್ಗರಣೆನಲ್ಲೇ ನಿಧಾನಕ್ಕೆ ಸಣ್ಣ ಉರಿನಲ್ಲೇ ಹುರಿಬೇಕು, ಅದು ಬೇಯೋವರೆಗೂ. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನವಾಗಿ ಇದನ್ನ ಹುರಿತೀನಿ. ನೋಡಿ ಸಣ್ಣ ಊರಿನಲ್ಲೇ ಸತತವಾಗಿ 6 ನಿಮಿಷ ನಾನು ಹೀಗೆ ಕೈಯಾಡ್ತಾನೆ ಬೇಯಿಸಿದ್ದೀನಿ. ಇವಾಗ ಈ ರೀತಿ ಆಗಿದೆ ನೋಡಿ. ಎಲ್ಲ ತರಕಾರಿನೂ ಆಲ್ಮೋಸ್ಟ್ ಬೆಂದ ಹಾಗಾಗಿದೆ. ಈಗ ನೋಡಿ ನಾನು 1 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಬಿರಿಯಾನಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಇನ್ನ 1 ಸ್ಪೂನ್ ಹಾಕ್ತಾ ಇದ್ದೀನಿ. ನೋಡಿ ಇದು ಐಸ್ ಕ್ರೀಮು ಚಿಕ್ಕ ಸ್ಪೂನು. ನೀವು ದೊಡ್ಡ ಸ್ಪೂನಲ್ಲಾದರೆ, ಮೀಡಿಯಂ ಸ್ಪೂನಲ್ಲಾದರೆ ಒಂದು ಸ್ಪೂನ್ ಹಾಕೊಳ್ಳಿ. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ರುಚಿಗೋಸ್ಕರ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಕಲಸಿದ ಮೇಲೆ ಬೇಕಾದ್ರೂ ನೋಡಿಕೊಂಡು ಹಾಕ್ಬೋದು. ಈಗ ರುಚಿಗೋಸ್ಕರ ಎಷ್ಟು ಹಾಕಿದ್ದೀನಿ, ಮೋಸ್ಟ್ಲಿ ಇಷ್ಟು ಸಾಕಾಗ್ಬೋದು. ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ನೋಡಿ ಎಲ್ಲ ಎಣ್ಣೆ ಬಿಡ್ತಾ ಇದೆ ಎಲ್ಲ ಕಡೆನೂ. ಈಗ ನೋಡಿ ಒಂದು ನಿಂಬೆಹಣ್ಣಲ್ಲಿ ಒಂದು ಹೋಳು ಫುಲ್ಲು ನಿಂಬೆ ರಸ ಹಾಕ್ತಾ ಇದ್ದೀನಿ. ನೋಡಿ ಈಗ ಇದಕ್ಕೆ ಅನ್ನ ಹಾಕಿ ಕಲಿಸ್ಬೇಕು. ನೋಡಿ ಈಗ ಕುಕ್ಕರಲ್ಲಿರೋ ಅನ್ನ ಇದಕ್ಕೆ ಹಾಕಿದ್ದೀನಿ. ಇವಾಗ ಇದನ್ನ ಎಲ್ಲ ಹೊಂದ್ಕೊಳ್ಳೋ ಹಂಗೆ ಕಲಿಸ್ಬೇಕು ಇದಕ್ಕೆ. ನೋಡಿ ತುಂಬಾ ಚೆನ್ನಾಗಿದೆ. ಈಗ ಮೇಲೆ ಒಂದು ಸ್ವಲ್ಪ ನಾವು ಪಲ್ಯಕ್ಕೆ ಮಾತ್ರ, ಪಲ್ಯ ಅಥವಾ ಈ ಗ್ರೇವಿಗೆ ಮಾತ್ರ ಉಪ್ಪು ಹಾಕಿದ್ದೀವಿ. ಅನ್ನಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ನಾವು ಅನ್ನ ಮಾಡುವಾಗ ಅನ್ನಕ್ಕೆ ಉಪ್ಪು ಹಾಕಿರಲ್ಲ. ಮೇಲೆ ಉಪ್ಪನ್ನು ಬೆರೆಸಿ ನೀಟಾಗಿ ಕೈ ಆಡಬೇಕು, ಇದೆಲ್ಲ ಹೊಂದ್ಕೊಳ್ಳೋ ಹಂಗೆ. ರೆಡಿಯಾಗಿದೆ. ಈಗ ನೋಡಿ GRB ತುಪ್ಪನ ನಾನು
ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ನೋಡಿ, ಬಿಸಿ ಬಿಸಿಯಾದ ಹೀರೆಕಾಯಿ ರೈಸು ರೆಡಿ ಆಯಿತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಉಪ್ಪು ಕೂಡ ಕರೆಕ್ಟ್ ಆಗಿದೆ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹೀರೆಕಾಯಿ ರೈಸು ರೆಡಿಯಾಗಿದೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ಅನುಕೂಲವಾದಂಥ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ತುಂಬ ಟೇಸ್ಟ್ಫುಲ್ ಆದ ಹೀರೆಕಾಯಿ ರೈಸ್ ನೋಡಿ, ತುಂಬ ಸೊಗಸಾದ ಹೀರೆಕಾಯಿ ರೈಸು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.